ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಸಾಟರ್ಡೆ 5 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಏನೋ ಗೊತ್ತಿಲ್ಲ, ಒಳ್ಳೆ ದೆವ್ವ ಬಂದಂಗಿತ್ತು. ಸೊ ತುಂಬ ಬೋರ್ ಹೊಡಿತಾ ಇತ್ತು. ಸೊ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಸೊ ಹಾಗಾಗಿ ಪ್ರಾಬ್ಲಿ ಅದಕ್ಕೇನೇನೋ ಸೊ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ, ಆಗಲಿಲ್ಲ. ಅದಾದಮೇಲೆ ನಮ್ಮ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ಈಗ ಬಂದಿದ್ದೀನಿ. ಸೊ ಈಗ ಜಿಮ್ಗೆ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಸಾಯಂಕಾಲ ಇಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ, ಸೊ ಅಲ್ಲಿ ಒಂದು ವಿಸಿಟ್ ಹಾಕೋಣ ಅಂತಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ. ಫಸ್ಟ್ ಅಂತೂ ಜಿಮ್ಗೆ ಹೋಗ್ಬಿಟ್ಟು ಬರೋಣ. ನನ್ನ ರೂಮ್ ಅಂತೂ ಎಷ್ಟು ಗಲೀಜಾಗಿದೆ ಅಂತಂದರೆ, ಸೊ ನಾನು ಯಾವತ್ತೂ ಈ ಥರ ಇಟ್ಕೊಂಡಿರಲಿಲ್ಲ. ಸೊ ಈಗ ಜಿಮ್ಮಿಂದ ಬಂದು ಫಸ್ಟು ರೂಮ್ ಕ್ಲೀನ್ ಮಾಡಬೇಕು. ನೋಡಿರಿ ಹೆಂಗಿದೆ ರೂಮ್, ತೋರಿಸ್ತೀನಿ ನೋಡಿರಿ. ಸೊ ವೈರ್ಗಳೆಲ್ಲಂದ್ರೆ ಅಲ್ಲೇ ಹಂಗೆ ಇದ್ದೋಗಿದೆ. ಇದನ್ನೆಲ್ಲ ನಾನು ಸೆಗ್ರಿಗೇಟ್ ಮಾಡಬೇಕು. ಸೊ ಇದೆಲ್ಲ ಬಿಲ್ಸು ಆ್ಯಂಡ್ ಇವೆಲ್ಲ ನೋಡಿರಿ, ಇದೆಲ್ಲ ಮೆಡಿಕಲ್ ಕಿಟ್, ಇದೆಲ್ಲ ಸಪ್ರೇಟಾಗಿ ಈಗ ಕ್ಲೀನ್ ಮಾಡಬೇಕು. ಸೊ ಬೆಳಗ್ಗೆ ಎದ್ದಿರೋದು, ಬ್ರೆಡ್ಶೀಟ್ ಕೂಡ ಮರ್ಚಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಯಾವ ಲೆವೆಲ್ಗೆ ಇಟ್ಕೊಂಡಿದ್ದೀನಂತ. ಸೊ ಇದೆಲ್ಲ ಏನಂತಂದರೆ ವಾಶ್ ಮಾಡಿರೋದು, ಇನ್ನೂ ಡ್ರೈಯರಲ್ಲಿ ಕೆಲವೊಂದಿದ್ದಾವೆ. ಸೊ ಇದು ಇಲ್ಲಿದ್ದಾವೆ, ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಇದನ್ನು ಬಂದುಬಿಟ್ಟು ಕೆಲವೊಂದೆಲ್ಲ ಐರನ್ ಮಾಡಬೇಕು, ಕೆಲವೊಂದೆಲ್ಲ ಫೋಲ್ಡ್ ಮಾಡಿ ಇಲ್ಲಿ ಸೆಗ್ರಿಗೇಟ್ ಮಾಡಬೇಕು. ಇದು ಆ್ಯಕ್ಚುಲಿ ಬಿಗ್ಗೆಸ್ಟ್ ಟಾಸ್ಕ್. ಇದು ಏನಿಲ್ಲ ಅಂದ್ರೂ ಒಂದು 3-4 ಅವರ್ ತೊಗೊಳತ್ತೆ. ಸೊ ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಬಟ್ ಇವತ್ತೇನಾದರೂ ಮಾಡಿ ಅದನ್ನು ಕ್ಲೀನ್ ಮಾಡಬೇಕು. ಇನ್ನು ನೀವು ಇಲ್ಲಿ ಡ್ರೈಯರಲ್ಲಿ ನೋಡ್ಬೋದು. ಸೊ ಆಲ್ರೆಡಿ ಇದೆಲ್ಲ ನನ್ನದೇ ಬಟ್ಟೆಗಳು. ಸೊ ಇದನ್ನೆಲ್ಲ ತೊಗೊಂಬಂದು ಮತ್ತೆ ಕೆಲವೊಂದೆಲ್ಲ ಐರನ್ ಮಾಡಬೇಕು, ಕೆಲವೊಂದೆಲ್ಲ ಫೋಲ್ಡ್ ಮಾಡಿಡಬೇಕು. ಈಗ ಅರ್ಜೆಂಟಾಗಿ ಜಿಮ್ಗೆ ಹೋಗಿ ಬೇಡ. ಸೊ ಜಿಮ್ಗೆ ಹೋಗಿ ಬಂದು ಜಿಮ್ನ ತೋರಿಸ್ಕೊಂಬರ್ರಿ ಹೆಂಗಿರುತ್ತಂತ. ಸೊ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಜಿಮ್ಮು, ಬಟ್ ಹಂಗಂತ ಹೇಳ್ಬಿಟ್ಟು ಫ್ರೀ ಏನಿಲ್ಲ. ಸೊ ಪೇ ಮಾಡಬೇಕು. ಬಟ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ನೋಡಿರಿ, ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಡ್ರೆಸ್ ಚೇಂಜ್ ಆಯಿತು. ಸೊ ಇನ್ನೇನಿದ್ರು ಒಂದು ಸ್ವಲ್ಪ ಪ್ರೋಟೀನ್ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಜಿಮ್ಗೆ ಹೋಗೋಣ. ಸೊ ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ ಏರ್ ಕಟ್ ಮಾಡಬೇಕಂತ. ಹೆವಿ ಏರ್ ಬಂದಿದೆ, ಬಟ್ ತುಂಬ ವರ್ಷಗಳೇ ಆಗಿತ್ತು ನಂದು ಲಾಂಗ್ ಏರ್ ಬಿಟ್ಟು. ಸೊ ನೋಡೋಣ ಹೆಂಗೂ ಎಷ್ಟು ಬರುತ್ತೋ ಅಷ್ಟು ಬಂದ್ಬಿಡಲಿ, ಒಂದೇ ಸರಿ ಕಟ್ ಮಾಡಿಸೋಣ ಅಂತ ಅದಕ್ಕೆ ಬಿಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಈ ವೀಕ್ ಮಾಡ್ಸೋಣ ಅಂದ್ಕೊಂಡೆ, ಬಟ್ ಟು ಬಿ ಆನೆಸ್ಟ್ ಆಗಿ ಲೈಕ್ ಇನ್ನೂ ಒಂದು 2 ದಿನ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಮೂವ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೋಗಲಿ ಅಂತ. ಇದರಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ವೇ ಪ್ರೋಟೀನ ತುಂಬಿಸಿದ್ದೀನಿ. ಬಾಕ್ಸ್ ಯಾವುದೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಬಾಕ್ಸಲ್ಲಿ ಹಾಕಿದ್ದೀನಿ. ಆ್ಯಂಡ್ ದೆನ್ ದಿಸ್ ಈಸ್ ಕ್ರಿಯೇಟಿನ್. ಸೊ ಇದು ಬಂದುಬಿಟ್ಟು ವಿಚ್ ಇಸ್ ಗುಡ್ ಫಾರ್ ಬ್ರೈನ್ ಡೆವಲಪ್ಮೆಂಟ್. ಆ್ಯಂಡ್ ದೆನ್ ಮಸಲ್ ಸಪೋರ್ಟ್ ರಿಕವರಿ. ಸೊ ಇದೊಂದು ಸ್ಪೂನ್. ಸೊ ಬಿಫೋರ್ ವರ್ಕೌಟ್. ಸೊ ನೀರು ಜಾಸ್ತಿ ಇದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಗ್ರಾಮ್ ತಿಂತಾಯಿದ್ದೀನಿ ಎವ್ರಿಡೇ ಅಂತ. ಬಟ್ ಕಾರ್ಬ್ಸ್ ಆ್ಯಂಡ್ ದೆನ್ ಏನೋ ಫ್ಯಾಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಸೊ ವಿಚ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಸೊ ಈ ಒಂದು ಸ್ಕೂಪಲ್ಲಿ ಅರೌಂಡ್ 24 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಶುಗರ್ ಫ್ರೀ. ಸೊ ಶುಗರ್ ಇರೋಲ್ಲ. ಕೆಲವೊಂದು ಪ್ರೋಟೀನ್ ಪೌಡರ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಶುಗರ್ ಆ್ಯಡ್ ಮಾಡಿರ್ತಾರೆ. ಸೊ ಅಗೈನ್ ವಿಚ್ ಇಸ್ ನಾಟ್ ಗುಡ್. ಸೊ ಇದೊಂದು ಸ್ಕೂಪ್, ಸ್ಮಾಲ್ ಸ್ಕೂಪ್ ಇದು. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಐಸು. ಶೇಕ್ ಮಾಡಿದರೆ ಆಗೋಯ್ತು. ಸೊ ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಅರ್ಧ ಕುಡಿತೀನಿ. ವರ್ಕೌಟ್ ಆದಮೇಲೆ ಇಮಿಡಿಯೇಟಾಗಿ ಒಂದು ಅರ್ಧ ಕುಡಿತೀನಿ. ಸೊ ವರ್ಕೌಟ್ ಆದಮೇಲೆ ಇಮಿಡಿಯೇಟಾಗಿ ನಾವೇನಾದರೂ ಪ್ರೋಟೀನ್ ತಿನ್ನಬೇಕು. ಸೊ ಹಾಗಾಗಿ ಮಸಲ್ ರಿಕವರಿ ಬೇಗ ಆಗುತ್ತೆ. ಸೊ ಹಾಗಾಗಿ ಇದನ್ನೇ ಹಾಫ್ ಬಿಫೋರ್ ಹಾಫ್ ಆಫ್ಟರ್ ತಗೊಳ್ತೀನಿ. ಸೊ ಈಗ ಕೀ ತೊಗೊಂಡು ಚಲೋ. ಸೊ ಬೇಗ ಹೋಗಿ ಬೇಗ ಬಂದ್ಬೇಡ. ವೀಕೆಂಡಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಜನ. ಸೊ ಯೂಶ್ವಲಿ ಕಡಿಮೆ ಇರ್ತಾರೆ, ನನಗೆ ಅದಕ್ಕೆ ಇಷ್ಟ ಆಗೋದು. ಜಿಮ್ ಕ್ಲೀನಾಗಿ ಹೈಜಿನಿಕಾಗಿ ಮೇಂಟೈನ್ ಮಾಡ್ತಾರೆ, ಪ್ಲಸ್ ಕಡಿಮೆ ಜನ ಇರ್ತಾರೆ. ಆ್ಯಂಡ್ ತುಂಬ ದೊಡ್ಡದೇನಿಲ್ಲ ಜಿಮ್ಮು, ಬಟ್ ಎಲ್ಲ ವರ್ಕೌಟ್ ಐಟಮ್ಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಸೊ ಇದಕ್ಕಿಂತ ದೊಡ್ಡದೆಲ್ಲ ಇದ್ದಾವೆ, ಬಟ್ ತುಂಬ ಜನ ಇರ್ತಾರೆ. ಆ್ಯಂಡ್ ತುಂಬ ದೊಡ್ಡ ಮಿಷನ್ಸು ಇರ್ತವೆ. ಬಟ್ ಸ್ಟಿಲ್ ನನಗೆ ಜನ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ. ವೆಯ್ಟಿಂಗ್ ಪೀರಿಯಡ್ ಇರಬಾರ್ದು, ನನಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ಬರ್ತಾ ಇರಬೇಕು, ಆ ಥರ ಇರಬೇಕು. ಸೊ ಹಾಗಾಗಿ ಇದು ನನಗಿಷ್ಟ ಆಯಿತು. ನೋಡಿರಿ, ಇಲ್ಲಾರ್ದು ಬೈಕ್ ಇದೆ, ಹೆಂಗಿದೆ ನೋಡಿರಿ. ಸೆಕೆಂಡ್ ಟೈಮ್ ನೋಡ್ತಾಯಿದ್ದೀನಿ. FZ. ವಾವ್, ನಾನು ಯಾವಾಗ ಇಂಥ ಬೈಕ್ ತೊಗೊಳ್ಳೋದು. ಇಲ್ಲಿ ನೋಡಿರಿ, ಅದೇ ನಮ್ಮ ಜಿಮ್ ಏರಿಯಾ.
ಕಸ್ಟೋಫಾಕ್ ಸ್ಪೋರ್ಟ್ಸ್ ಫಿಟ್ನೆಸ್ ಸೆಂಟರ್ ಅಂತ. ಇಲ್ಲಿ ನೋಡ್ಬೋದು ನೀವು. ಸೊ ಇದು ಫಸ್ಟ್ ಫ್ಲೋರು. ಸೊ ಇಲ್ಲಿ ಬಂದುಬಿಟ್ಟು ಜಿಂಬಾ ಅದು ಇದು ಸ್ವಲ್ಪ ಎಲ್ಲ ಈ ಕೋರ್ ಎಕ್ಸಸೈಸ್ ಎಲ್ಲ ಇಲ್ಲಿ ಮಾಡ್ತಾರೆ. ಸೊ ಇದೊಂದು ಸಪ್ರೇಟಾಗಿದೆ. ದೆನ್ ಇಲ್ಲಿ ಹೋದರೆ ಇದೆಲ್ಲ ನೋಡ್ಬೋದು. ಸೊ ಇದನ್ನು ಸಪ್ರೇಟಾಗಿ ಯೋಗ ಗೀಗ ಪ್ಲಸ್ ಸಮ್ ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಮೈ ಜಿಮ್ ಏರಿಯಾ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಹೇಳಿದೆ ಅಲ್ವಾ. ಸೊ ಇದೆಲ್ಲ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ನೋಡಿರಿ. ಸೊ ಸಮ್ಟೈಮ್ಸ್ ಪಿಕಲ್ ಬಾಲ್ಸ್ ಇರುತ್ತೆ, ಸಮ್ಟೈಮ್ಸ್ ಬ್ಯಾಡ್ಮಿಂಟನ್, ಸಮ್ಟೈಮ್ಸ್ ಬೇಸ್ಬಾಲ್. ಸೊ ಈ ಥರ ಡಿಫ್ರೆಂಟಾಗಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಷ್ಟೊಂದಿದ್ದಾವೆ ಥ್ರೆಡ್ಮಿಲ್ಸ್. ಸೊ ಇಷ್ಟೊಂದು ವಿಶಾಲವಾಗಿದೆ. ಸೊ ಇದೆಲ್ಲ ಕಾರ್ಡಿಯೋ ವರ್ಕೌಟ್ ಮಾಡೋದಕ್ಕೆ ಎಲ್ಲ ಡಂಬಲ್ಸ್. ಸೊ ನೋಡ್ಬೋದು ಈ ಏರಿಯಾ, ಈ ಒಂದು ಸೆಕ್ಷನ್ ಇದೆ ಇಲ್ಲಿಂದ. ಇಲ್ಲೊಂದು ಟಿ ವಿ ಆ್ಯಂಡ್ ನೀವು ನೋಡ್ಬೋದು ಇಲ್ಲೊಂದು ಕ್ಯಾಮ್ರಾ ಇದೆ ಆ್ಯಂಡ್ ಈ ಕಡೆ ಒಂದು ಕ್ಯಾಮ್ರಾ ಇದೆ. ಹಂಗೆ 4 ಕಡೆನೂ 4 ಕ್ಯಾಮ್ರಾ ಇಟ್ಟಿದ್ದಾರೆ. ಸೊ ಕೆಳಗಡೆ ಎಲ್ಲ ನೋಡ್ತಾ ಇರ್ತಾರೆ. ಆ್ಯಂಡ್ 8:45 ಆದರೆ ಸಾಕು ಈವ್ನಿಂಗು ನೈಟು. ಸೊ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಇನ್ನೊಂದು 10 ಮಿನಿಟ್ಸ್ ಇದೆ ಅಂತ. 8:30ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಇನ್ನೊಂದು 10-15 ಮಿನಿಟ್ಸ್ ಇದೆ ಅಂತ. ಸೊ ಇವತ್ತು ನಾನು 3ನೇ ಪರ್ಸನ್ನು, ಇಬ್ಬರಿದ್ದಾರೆ. ಸೊ ಅಮ್ಮ ಮತ್ತು ಮಗಳು ಅವರು ವರ್ಕೌಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಾದಮೇಲೆ ನಾನೇ. ಸೊ ಇಷ್ಟೇ ಜನ ಇರ್ತಾರೆ, 3 to 5 ಮ್ಯಾಕ್ಸಿಮಮ್ 6 ಮೆಂಬರ್ಸ್. ಸೊ ಅದ್ರ ಮೇಲೆ ಇರೋಲ್ಲ. ಸಮ್ಟೈಮ್ಸ್ ನಾನು ಒಬ್ಬನೇ ಇರೋದು ಎಷ್ಟೋ ಹಿಸ್ಟ್ರಿ ಇದೆ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಡಿಲೇ ಮಾಡಿದಷ್ಟು ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಈಗ 6 ಗಂಟೆ ಆಯಿತು ಆಲ್ರೆಡಿ. ಸೊ 7 ಗಂಟೆಗೆ ಮನೆಗೆ ಹೋಗಬೇಕು. ಸ್ವಲ್ಪ ಮನೇಲಿ ತುಂಬ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಮುಗಿಸ್ಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಸೋಫಾ ಹಾಕಿರ್ತಾರೆ, ಮ್ಯಾಗ್ಝಿನ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಇದು ಕುಡಿಯೋಕ್ಕೆ ನೀರು. ಇಲ್ಲಿ ಬಾಟ್ಲಿಟ್ಟು ನೀರು ಬರುತ್ತೆ. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಅಗೇನ್ ಸೇಮ್. ಆ್ಯಂಡ್ ಇಲ್ಲಿ ನೀವು ನೋಡ್ರಿ ರೆಸ್ಟ್ ರೂಮು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂತಂದರೆ, ಒಂದೊಂದು ಸಾರಿ ನನಗೆ ಡೌಟ್ ಬರುತ್ತೆ ಇದೇನು ಗೌರ್ಮೆಂಟ್ದ ಇಲ್ಲ ಪ್ರೈವೇಟ್ದ ಅಂತ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ನೋಡಿರಿ. ಜಸ್ಟ್ ವರ್ಕೌಟ್ ಮುಗಿಸ್ಕೊಂಬರ್ತಾಯಿದ್ದೀನಿ. 7:15 ನೋಡಿರಿ ಇನ್ನೂ ಹೆಂಗಿದೆ ಬಿಸಿಲು. ಇಲ್ಲ ಆ್ಯಕ್ಚುಲಿ 8:15 8:45 ಆದ್ರೂ ಹಿಂಗೆ ಇರುತ್ತೆ ಬೆಳಕು. ಸಖತ್ ಸುಸ್ತಾಯಿತು. 1.5 ಅವರ್ ಇವತ್ತು. 6 ಗಂಟೆಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 1.5 ಅವರ್, 7:30 ಈಗ. ನಾವು ಬಂದಾಗ ಎಷ್ಟಿದ್ವು ಕಾರುಗಳು, ಇವಾಗ ನೋಡಿರಿ ಎಷ್ಟಿದ್ದಾವೆ. ಸೊ ವೀಕೆಂಡ್ ಮೋಡ್ ಅಲ್ವಾ. ಸೊ ಬೈಕ್ ಇಲ್ಲೇ ಇದೆ ಯಾರ್ದಂತ ಗೊತ್ತಿಲ್ಲ. ಬೈಕ್ ಬೀಸ್ಟ್ ಬೈಕ್ ಅಲ್ಲದು. ಸೊ ನಮ್ಮ ಕಾರಿಲ್ಲಿದೆ. ಸೊ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ ಏರ್ ಫ್ರೈಯರಲ್ಲಿ. ನಾನು ಆ್ಯಕ್ಚುಲಿ ಏರ್ ಫ್ರೈಯರ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಾಮೂಲಿ
ಪ್ಯಾನಲ್ಲಿ ಯೂಸ್ ಮಾಡ್ತಿದ್ದೆ. ಸೊ ಪ್ಯಾನಲ್ಲಿ ಏನಾಗ್ತಿದೆ ಅಂತಂದರೆ ಎಲ್ಲ ಅಂಟ್ಕೊಳ್ತಿದೆ. ಈ ಒಂದು ಆಯಿಲ್ ಹಾಕಿದ್ರೂ ಕ್ಲೀನಾಗಿ ಅಂಟ್ಕೊಳ್ತಿದೆ ಕೆಳಗಡೆ. ಸೊ ಹಾಗಾಗಿ ಫೈನಲಿ ಬೇರೆ ಆಪ್ಷನ್ ಇಲ್ಲದ್ರೆ ಇದಕ್ಕೆ ಬಂದೆ ನಾನು, ಏರ್ ಫ್ರೈಯರ್ಗೆ. ಓಕೆ, ಸೊ ಐ ವಿಲ್ ಪುಟ್ ಸ್ಮಾಲ್ ಒನ್. ದಿಸ್ ಒನ್ ಐ ವಿಲ್ ಕೀಪ್ ಇಟ್ ಫಾರ್ ನೆಕ್ಸ್ಟ್ ಟೈಮ್. ಸೊ ಒಂಚೂರು ಆಯಿಲ್ನ ಸ್ಪ್ರೇ ಮಾಡಿ. ದಿಸ್ ಈಸ್ ಅವಕ್ಯಾಡೋ ಆಯಿಲ್, ಗುಡ್ ಫಾರ್ ಹೆಲ್ತ್ ಅಂತಾರೆ. ಟೆಂಪ್ರೇಚರ್ 400 ಇದೆ. ಇದು ಟೈಮರು 5 ಮಿನಿಟ್ಸ್ಗೆ ಇಡೋಣ. ಅದಾದಮೇಲೆ ಅದನ್ನು ರಿವರ್ಸ್ ಮಾಡಬೇಕು. ದೆನ್ ಇದನ್ನು 360 ಇಡೋಣ. ಸ್ಟಾರ್ಟ್. ಸೊ ಅದು ಪ್ರೀ ಹೀಟ್ ಆಗೋಕ್ಕೆ 1 ನಿಮಿಷ ತೊಗೊಳುತ್ತೆ. ಅದಾದಮೇಲೆ 5 ಮಿನಿಟ್ಸ್. ದೆನ್ ಬಂದು ಸ್ವಲ್ಪ ರೊಟೇಟ್ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಸ್ಪ್ರೇ ಹೊಡೆದು, ಅದಾದಮೇಲೆ 5 ಮಿನಿಟ್ಸ್ ಇಟ್ಟರೆ ಡನ್. 10 ಮಿನಿಟ್ಸಲ್ಲಿ ಆಗೋಯ್ತು. ಸೊ ಅಲ್ಲಿವರೆಗೂ ನಮ್ಮದೊಂದು ಮೂವಿ ರನ್ ಆಗ್ತಿದೆ. ಅದು ಇನ್ನೂ 37 ಮಿನಿಟ್ಸ್ ಪೆಂಡಿಂಗಲ್ಲಿದೆ. 1922 ಮೂವಿ ನೇಮ್. ಅದನ್ನು ನೋಡ್ತಾ ಇದ್ದೀನಿ. ಸೊ ಅದು ಆ್ಯಕ್ಚುಲಿ ನೋಡ್ತಾ ಇದ್ದೆ. ನನ್ನ ಫ್ರೆಂಡ್ ಬಂದುಬಿಟ್ಟು ನನ್ನ ಡ್ರಾಪ್ ಮಾಡಲ್ಲ ಅಂತಂದು ಡ್ರಾಪ್ ಮಾಡಿಬಿಟ್ಟು ಹಂಗೆ ಜಿಮ್ಗೆ ಹೊರಟದೆ. ಸೊ ಸ್ಟಿಲ್ 37 ಮಿನಿಟ್ಸ್ ಇದೆ. ಸೊ ಇದನ್ನು ಈಗ ರಿವರ್ಸ್ ಮಾಡಬೇಕು. ಒಂದು ಸ್ವಲ್ಪ ಸ್ಪ್ರೇ ಮಾಡೋಣ. ಡನ್. ಐ ಥಿಂಕ್ ಇಟ್ಸ್ ಡನ್ ನೌ. ಲೆಟ್ಸ್ ಸಿ. ಓಕೆ, ಸ್ವಲ್ಪ ನಿಂಬೆಹಣ್ಣು, ಬಿಸಿ ಬಿಸಿ ಆಯಿತಾ? ಓಕೆ, ಇವಾಗ ಬಾಯ್ ಎಲ್ರಿಗೂ. ಹೀಗೆ ನೋಡ್ತಾಯಿರ್ರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಇದನ್ನು ತಿಂದು ಫಿನಿಷ್ ಮಾಡ್ತೀನಿ.